ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೆಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದ ದಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀವಿ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸಹ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಇವತ್ತು ಹೊಸ ವರ್ಷ 2024ಕ್ಕೆ ಎಲ್ಲರೂ ಸಹ ಕಾಲಿಡ್ತಾ ಇದ್ದೀವಿ. ಸೊ ಈ ದಿನದ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಈ ದಿವಸದ ಪಂಚಾಂಗ ಏನು ಅದನ್ನು ನಾವೀಗ ಗಮನಿಸೋಣ. ಶ್ರೀ ಶೋಭಕೃತ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು, ಪಂಚಮಿ ತಿಥಿ, ಮಖ ನಕ್ಷತ್ರ. ಈ ದಿವಸ ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಕ್ರೈಸ್ತ ವರ್ಷಾರಂಭ ಪ್ರಾರಂಭವಾಗಿದೆ. ನಮಗೆ ಹೊಸ ವರ್ಷ ಅಂತಕ್ಕಂಥದ್ದು ಯುಗಾದಿ ಅಂತ ನಮ್ಮ ಹಿಂದೂಗಳಲ್ಲಿ ಅದು ಬೇರೆ ಮಾತಿಲ್ಲ ಅದಕ್ಕೆ ಅಲ್ವಾ. ಈ ಕ್ರೈಸ್ತ ವರ್ಷಾರಂಭ ಆಚರಣೆ ಇದು ಮಾಡಬೇಕಾ ಬೇಡವಾ ಇತ್ಯಾದಿ ಚರ್ಚೆಗಳನ್ನೆಲ್ಲ ಪಕ್ಕಕ್ಕಿಡೋದು ತುಂಬ ಒಳಿತು. ಕಾರಣ ಯಾಕೆಂದರೆ ನೋಡಿ, ಪ್ರತಿ ಕ್ಷಣವೂ ಹೊಸತಾಗೇ ಇದೆ. ಹೀಗಾಗಿ ನಾವು ಯಾವುದನ್ನು ಹೊಸ ವರ್ಷ, ಹೊಸ ದಿವಸ, ಹೊಸ ಕ್ಷಣ ಅಂದ್ಕೋಬೇಕು. ಪ್ರತಿ ಕ್ಷಣವೂ ಹೊಸತೇ ನಮ್ಮ ಪಾಲಿಗೆ ಅಲ್ವಾ. ಇಷ್ಟು ಕಾಲ ಹೊರಟೆ ಹೋಯಿತು, ಅದೆಲ್ಲವೂ ಹಳತೆ. ಈಗ ಮುಂದೆ ಬರ್ತಾ ಇರತಕ್ಕಂಥದ್ದೆಲ್ಲ ಹೊಸದಾಗಿ ಉತ್ಪತ್ತಿ ಆಗ್ತಾ ಇರತಕ್ಕಂಥ ಕಾಲ, ಹೊಸ ಕಾಲ ಇದು. ನಾವು ನಮ್ಮ ಭಾರತೀಯರಿಗೆ ಹೊಸ ವರ್ಷ ಅಂತ ಇರತಕ್ಕಂಥದ್ದು ಚೈತ್ರ ಮಾಸ. ಅದಕ್ಕೆ ಕಾರಣ ಪ್ರಾಕೃತಿಕ ಬದಲಾವಣೆ. ಪ್ರಕೃತಿ ನಮಗೆ ಕೊಡ್ತಕ್ಕಂಥ ಹೊಸ ಚೈತನ್ಯ, ಹೊಸ ಉತ್ಸಾಹ. ಸುಡು ಬೇಸಿಗೆಯಲ್ಲೇ ಎಲ್ಲ ಕಡೆ ಹಸಿರು ಚಿಗುರುತ್ತೆ. ಆ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಾನೆ. ನಾವು ಸೂರ್ಯೋದಯವನ್ನು ಗೌರವಿಸ್ತಕ್ಕಂಥವ್ರು, ಸೂರ್ಯೋದಯಕ್ಕೆ ಪ್ರಾರ್ಥನೆ ನಮಸ್ಕಾರಗಳನ್ನು ಮಾಡ್ತಕ್ಕಂಥವ್ರು. ಯಾಕೆಂದರೆ ಸೂರ್ಯನೇ ಆತ ಜಗಚ್ಚಕ್ಷು ಅಂತ, ಆತನೇ ಪರಮಾತ್ಮ ಅಂತ. ಸೋಮ ಅಗ್ನಿ ಸೋಮಾತ್ಮಕಂ ಜಗತ್ತು ಅಂತ ಎಲ್ಲವೂ ಉಂಟಾಗಿರ್ತಕ್ಕಂಥ ಸೂರ್ಯಚಂದ್ರರಿಂದ. ಈ ಕಾರಣದಿಂದ ನಾವು ಅವರನ್ನು ದೇವತೆಗಳು ಅಂತ ಆಧಾರವಾಗಿಟ್ಟುಕೊಂಡು ಸೂರ್ಯನ ಸಂಚಾರದ ಮೇಲೆ, ಋತುಗದ ಬದಲಾವಣೆಗಳ ಮೇಲೆ ನಾವು ನಮ್ಮ ಹಬ್ಬಗಳನ್ನು, ನಮ್ಮ ವಿಶೇಷ ದಿನಗಳನ್ನು ಗುರ್ತು ಮಾಡಿಕೊಂಡಿದ್ದೇವೆ. ವಸ್ತುತಃ ಪ್ರಕೃತಿಗೆ ಹೊಸ ಕಳೆ ಬಂದರೆ, ಹೊಸ ಚೈತನ್ಯ ಬಂದರೆ ನಮ್ಮಲ್ಲಿ ಅಂಥದ್ದೊಂದು ಚೈತನ್ಯ ಬರ್ತದೆ. ಸೂರ್ಯ ಪ್ರಖರವಾಗಿದ್ದಾಗ ನಾವು ಆರೋಗ್ಯವಂತರಾಗಿರ್ತೀವಿ, ಸೂರ್ಯ ಕ್ಷೀಣನಾಗಿದ್ದಾಗ ನಾವು ದುರ್ಬಲರಾಗಿರ್ತೀವಿ. ವಸ್ತುತಃ ಇದು ಚಳಿಗಾಲ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ದೇಹ, ಶರೀರವೆಲ್ಲ ಒಣಗುತ್ತೆ, ಒಡೆಯುತ್ತೆ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಇಂಥದ್ದನ್ನು ನಾವು ಶುಭ ಅಂತ ಅಥವಾ ಹೊಸತು ಅಂತ, ಉತ್ಸಾಹ ಅಂತ ತಗೊಳ್ಳೋದಿಲ್ಲ. ಈ ಕಾರಣದಿಂದಾಗಿ ನಾವು ಇಲ್ಲಿ ಆದರೆ ಈಗ ಅದು ಬೆಳೆದು ಬಂದುಬಿಟ್ಟಿದೆ. ಈ ಒಂದು ಹೊಸ ವರ್ಷದ ಆಚರಣೆ ಅಂತಂದರೆ ಎಷ್ಟೆಲ್ಲ ಇಂಡಸ್ಟ್ರಿಗಳು ಇದರಿಂದ ಹಣ ಮಾಡ್ತಾಯಿದೆ, ಎಷ್ಟೆಲ್ಲ ಕುಟುಂಬಗಳು ಇದರಿಂದ ಬದುಕ್ತಾ ಇದೆ. ಏನೋ ಒಂದು ಹೊಸತು ಅಂದಾಗ ಇದರ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಹೋಗಬೇಕು. ಎಷ್ಟು ಜನ ಇದರಿಂದ ಹಣ ಕಂಡುಕೊಳ್ತಾರೆ. ಒಂದು ಫುಡ್ ಇಂಡಸ್ಟ್ರಿಯಿಂದ ಬೆಳೆದು ಎಲ್ಲ ಥರದಲ್ಲೂ ಕೂಡ ಒಂದಲ್ಲ ಒಂದು ಥರದಲ್ಲಿ ಒಂದು ವ್ಯಾಪಾರ ಆಗ್ತಾಯಿದೆ. ತನ್ನ ಮೂಲಕ ಎಲ್ಲರಿಗೆ ಅನುಕೂಲವೇ ಆಗ್ತಾಯಿದೆ. ವ್ಯಾಪಾರ ಬೆಳೀತಾ ಇದೆ ಅಂತಂದರೆ ಆರ್ಥಿಕವಾಗಿ ಬಲಿಷ್ಠತೆ ಅಂತ, ಆರ್ಥಿಕವಾಗಿ ಬಲಿಷ್ಠತೆ ಅಂತಂದರೆ ಸುಭಿಕ್ಷತೆ ಅಂತ. ಹೀಗೆ ಅದು ನಮ್ಮ ಹಬ್ಬಗಳಲ್ಲೂ ಇದೆ, ಇಂಥ ಆಚರಣೆಗಳು ಇದೆ. ನೋಡಿ, ಯಾವುದು ನಾವು ಆನೋಭದ್ರಾ ಕೃತವೋ ಎಂತು ವಿಶ್ವತಃ ಅಂತ ವೇದ ಹೇಳುತ್ತೆ. ಅನೋಭದ್ರಾ ಕೃತವೋ ಎಂತು ವಿಶ್ವದ ಎಲ್ಲ ಮೂಲೆಗಳಿಂದ ಒಳ್ಳೆಯದು ಅಂತಕ್ಕಂಥದ್ದು ಬಂದರೆ ಅದನ್ನು ತಗೊಳ್ಬೇಕು ಅಂತ. ಒಳ್ಳೆಯದನ್ನು ತಗೊಳ್ಳೋಣ. ನಮಗೆ ಬೇಡವಾಗಿರ್ತಕ್ಕಂಥದ್ದು ಇತರೆಯವ್ರಿಗೂ ಬೇಡವಾಗಿರುತ್ತೆ. ನಮಗೆ ಯಾವುದು ಕೆಡುಕು ಅನಿಸುತ್ತೋ ಅಂದರೆ ಮನಸ್ಸಿಗೆ ನೋವು, ದೇಹಕ್ಕೆ ಪೆಟ್ಟಾಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು, ನನಗೆ ಹರಟಾದರೆ ಇನ್ನೊಬ್ಬರಿಗೂ ಹರಟುತ್ತಾನೆ ಅದು. ಹಾಗೆ ಕೆಡುಕನ್ನು ಪಕ್ಕಕ್ಕಿಟ್ಟು ಒಳ್ಳೆಯದೇನಿದೆ ಅದನ್ನು ತಗೊಂಡು ಅದನ್ನು ಮುಂದುವರಿತಕ್ಕಂಥದ್ದು. ಇದು ಪ್ರತಿ ಕ್ಷಣ ಮಾಡಬೇಕು ನಾವು. ವಸ್ತುತಃ ಪ್ರತಿ ದಿವಸ ನಮಗೆ ಹಬ್ಬವೇ, ಪ್ರತಿ ದಿವಸ ನಮಗೆ ಹೊಸತೆ. ತಿರುಪತಿಗೆ ಹೋದರೆ 365 ದಿನವೂ ಒಂದು ಉತ್ಸವ ಇದೆ.
ಹೀಗಾಗಿ ನಾವು ಪ್ರತಿ ದಿವಸವನ್ನು ಒಂದು ಹೊಸ ರೀತಿಯಲ್ಲಿ ಕಾಣ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ನಿಜವಾದ ಆಚರಣೆ. ಆ ರೀತಿಯಲ್ಲಿ ಇದು ನಿಮ್ಮ ದಾರಿಯನ್ನು ಸುಗಮ ಮಾಡಲಿ. ಈಗ ವಸ್ತುತಃ ನಾವು ಮುಂದೆ ಕಾಣ್ತಕ್ಕಂಥದ್ದು ಸಂಕ್ರಾಂತಿ ಅದು ಕೂಡ ವಾತಾವರಣದ ದೃಷ್ಟಿಯಿಂದ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು ತುಂಬ ಅವನಿಗೆ ಮುಂದಿನ ಹಾದಿ ಎಲ್ಲ ತುಂಬ ಚೆನ್ನಾಗಿದೆ, ಬಲಿಷ್ಠವಾದ ಹಾದಿ. ಇಲ್ಲಿಂದ ನಾವು ಅವನು ಕೂಡ ರಥ ಏರಿ ಬರ್ತಾನೆ. ಉತ್ತರಾಯಣವನ್ನು ನಾವು ಕಾಣ್ತೀವಿ. ಉತ್ತರಾಯಣ ಅಂತಕ್ಕಂಥದ್ದು ನಮ್ಮ ಹಿಂದೂಗಳ ಪಾಲಿಗೆ ಉತ್ತರೋತ್ತರ ಅಭಿವೃದ್ಧಿಯ ದಾರಿ ಅಂತಕ್ಕಂಥದ್ದನ್ನ ದೇವತೆಗಳ ಹಗಲು ಅಂತೆಲ್ಲ ಗುರುತಿಸ್ತೀವಿ. ಹೀಗಾಗಿ ಈ ಮುಂದಿನ ಹಾದಿಗಳು ದೇವತೆಗಳ ಹಗಲು ಈಗಾಗಲೇ ಪ್ರಾರಂಭವಾಗ್ಬಿಟ್ಟಿದೆ. ಅದು ಸಂಕ್ರಾಂತಿ ದಿವಸ ಮತ್ತಷ್ಟು ಚಿಗುರುತ್ತೆ, ಸ್ಫುಟವಾಗುತ್ತೆ. ಅಂಥ ಒಂದು ಉತ್ತರಾಯಣ ಪಥದಲ್ಲಿ ನಾವೆಲ್ಲರೂ ಸಾಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ತೀರ್ಮಾನಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.